ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ ಸದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಈ ದೇಶದಲ್ಲಿ ಯಾವುದೇ ಒಂದು ಯೋಜನೆಯನ್ನು ತಂದರೆ ಅದು ಯಾವ ರೀತಿ ಹಳ್ಳ ಹಿಡಿದು ಬಿಡುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಅದೇ ರೀತಿ ನಾವು ಇಂಗ್ಲೆಂಡ್ಗೆ ಹೋದರೆ ಅಲ್ಲಿಯ ಥೇಮ್ಸ್ ನದಿಯನ್ನು ಎಲ್ಲರೂ ಇಷ್ಟಪಡ್ತಾರೆ. ಪ್ರತಿಯೊಬ್ಬರು ಇಂಗ್ಲೆಂಡ್ಗೆ ಹೋಗೋ ಪ್ರತಿಯೊಬ್ಬರು ಆ ಥೇಮ್ಸ್ ನದಿಯಲ್ಲಿ ವಿಹಾರವನ್ನು ನಡೆಸ್ತಾರೆ. ಅಲ್ಲಿಯ ನೈರ್ಮಲ್ಯತೆ ಇರ್ಬೋದು, ಅಲ್ಲಿಯ ಶುಚಿತ್ವ ಇರ್ಬೋದು, ಅಲ್ಲಿಯ ನದಿಯನ್ನು ಬಳಸ್ಕೊಳ್ತಾ ಇರ್ತಕ್ಕಂಥ ರೀತಿ ಇರ್ಬೋದು, ತುಂಬ ಅದ್ಭುತವಾಗಿದೆ ಅನ್ನೋ ಮಾತುಗಳು ಈಗಾಗಲೇ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಇದೇ ಮಾದರಿಯನ್ನು ರಾಜ್ಯದಲ್ಲಿ, ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆ ಒಂದು ಥೇಮ್ಸ್ ನದಿ ಯೋಜನೆಯ ಕಲ್ಪನೆ ಇವತ್ತು ಯಾವ ರೀತಿ ಇದೆ ಗೊತ್ತಾ? ನಾನು ನಿಮಗೆ ಆ ದೃಶ್ಯಗಳನ್ನು ತೋರಿಸ್ತೀನಿ. ಇಂಗ್ಲೆಂಡ್ನ ಥೇಮ್ಸ್ ನದಿಗೂ ಕರ್ನಾಟಕ, ಅದರಲ್ಲೂ ಬೆಂಗಳೂರಲ್ಲಿ ನಿರ್ಮಿಸಲಿಕ್ಕೆ ಹೋದಂಥ ಥೇಮ್ಸ್ ನದಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ, ಅಥವಾ ಅದು ಆ ಯೋಜನೆ ಯಾವ ರೀತಿ ಹಳ್ಳ ಹಿಡಿದಿದೆ ಅನ್ನೋದನ್ನು ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ನನ್ನ ಹಿಂದ್ಗಡೆ ನಮ್ಮ ಕ್ಯಾಮ್ರಾಮ್ಯಾನ್ ಪ್ಯಾನ್ ಮಾಡಿ ತೋರಿಸ್ತಾರೆ. 5 ವರ್ಷಗಳ ಹಿಂದೆ ಇಂಗ್ಲೆಂಡ್ನ ಥೇಮ್ಸ್ ನದಿಯ ರೀತಿಯಲ್ಲೇ ಒಂದು ರಾಜಕಾಲುವೆಯನ್ನು ಮಾಡಬೇಕು. ಇದು ಕೇರ್ ಮಾರ್ಕೆಟಿಂದ ಎಲ್ಲಿವರೆಗೂ ಅಂತಂದರೆ ಬೆಳ್ಳಂದೂರು ಕೆರೆವರೆಗೂ ಹೋಗಬೇಕು. ಅಲ್ಲಿವರೆಗೂ ಇದರಲ್ಲಿ ಬರೀ ಮಳೆ ನೀರು ಮಾತ್ರ ಹೋಗಬೇಕು. ಅಲ್ಲಲ್ಲಿ ವಿವಿಧ ಪ್ರಭೇದಗಳ ಸಸಿಗಳನ್ನು ನೆಡಬೇಕು, ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನು ಮಾಡಬೇಕು ಅಂತಂತೇಳಿ ಸುಮಾರು 140 ಕೋಟಿಗೆ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಸುಮಾರು 8 ಕಿಲೋಮೀಟರ್ ದೂರದ ರಾಜಕಾಲುವೆ ಇದು. ಇದಕ್ಕೆ ಕೊಳಚೆ ನೀರನ್ನು ಬಿಡಬಾರ್ದು, ಇದರ ಹೂಳೆತ್ತುವ ಕಾರ್ಯ ಆಗಬೇಕು, ಸುತ್ತು ಸಿಮೆಂಟ್ ನಿರ್ಮಾಣವನ್ನು ಮಾಡಬೇಕು. ಇದು ತೇಟು, ಇದರಲ್ಲಿ ಬೋಟಿಂಗ್ ಆಗಬೇಕು, ವಿವಿಧ ಪ್ರಭೇದದ ಜಲಚರಗಳನ್ನು ಬಿಡಬೇಕು, ಸಸಿಗಳನ್ನು ನೆಡಬೇಕು, ಒಟ್ಟಾರೆಯಾಗಿ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಡಿಸಬೇಕು ಅಂತಂತೇಳಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಕೊನೆಯ ಅವಧಿಯಲ್ಲಿ ಈ ಒಂದು ಕಾರ್ಯಯೋಜನೆ ಜಾರಿಯಾಗುವಂಥದ್ದು. ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ ಇದಕ್ಕೆ ಇದರ ಒಂದು ಟೆಂಡರನ್ನು ಕರೆದು ಟೆಂಡರನ್ನು ನೀಡಲಾಗುತ್ತೆ 140 ಕೋಟಿಗೆ. ನಂತರ ಅದು ವರ್ಕಿಂಗ್ ಆರ್ಡರ್ ಆಗುವ ವೇಳೆಗೆ ಸುಮಾರು 160 ಕೋಟಿಗೂ ಅಧಿಕ ಹಣವನ್ನು ಈ ಒಂದು ಯೋಜನೆಗೆ ವ್ಯಯಿಸಲಾಗುತ್ತೆ. ಸುಮಾರು 5 ವರ್ಷದಿಂದ ನಡೀತಾ ಇದೆ. ಇವತ್ತು ಅಕ್ಷರಶಃ ಕೊಳಗೇರಿಗಳಲ್ಲಿರ್ತಕ್ಕಂಥ ಕೊಳಚೆ ಚರಂಡಿಗಿಂತ ಕೀಳಾಗಿ ಈ ಒಂದು ಜಾಗ ಇರತಕ್ಕಂಥದ್ದು. ಜನರ ತೆರಿಗೆ ದುಡ್ಡಲ್ಲಿ 160 ಕೋಟಿಯನ್ನು ಕೊಟ್ಟು ಒಂದು ಸುಂದರವಾದಂಥ ಥೇಮ್ಸ್ ನದಿ ಮಾದರಿಯಲ್ಲಿ ಇದನ್ನು ರೂಪಿಸಬೇಕು ಅಂತ ಇಟ್ಕೊಂಡಂಥ ಕಾರ್ಯ ಇವತ್ತು ಕಸದ ಗುಂಡಿಗಿಂತ ಕಡೆಯಾಗಿರ್ತಕ್ಕಂಥದ್ದು. ಆದರೂ ಸಹ ಇದರ ಬಗ್ಗೆ ಸರ್ಕಾರಗಳಿಗೆ ಯಾವುದೇ ರೀತಿಯ ಗಮನ ಇಲ್ಲ. ಜನರ ತೆರಿಗೆ ದುಡ್ಡನ್ನು ವಂಚಿಸ್ತಾ ಇದ್ದೀವಿ, ಅಥವಾ ದುರ್ಬಳಕೆ ಆಗ್ತಾ ಇದೆ, ಅಥವಾ ಪೋಲ್ ಆಗ್ತಾ ಇದೆ ಅನ್ನೋ ಒಂದು ಸಣ್ಣ ಕನಿಕರ ಕೂಡ ಇಲ್ಲ, ಅಥವಾ ಸಣ್ಣ ಕಾಳಜಿ ಕೂಡ ಇಲ್ಲ. ಹಿಂಗೆ ನೀವು ನೋಡ್ತಾ ಇರ್ಬೋದು, ಎಷ್ಟು ಕೊಳಚೆ ನೀರೆಲ್ಲ ಇದರಲ್ಲೇ ಹರಿದ್ಕೊಂಡು ಹೋಗ್ತಾ ಇದೆ. ಮತ್ತು ಹೂಳನ್ನು ಒಮ್ಮೆ ತೆಗೆದಿದ್ರು, ಈಗ ಮತ್ತೆ ಹೂಳು ತೆಗಿತಾ ಇದ್ದಾರೆ. ಸಾಕಷ್ಟು ಗಾರ್ಬೇಜ್ ಇದೆ, ಸುತ್ತಲೂ ಇಲಿಗಳು ತೋಡಿರ್ತಕ್ಕಂಥದ್ದು ಅಥವಾ ಇನ್ನೇನೋ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಂಪ್ಲೀಟಾಗಿ ಏನು ಗಾರ್ಬೇಜ್ ಹೋಗೋದಕ್ಕೆ ಅಥವಾ ಚರಂಡಿ ವ್ಯವಸ್ಥೆ ಇರುತ್ತೆ, ಚರಂಡಿ ವ್ಯವಸ್ಥೆಯಲ್ಲೂ ಕೆಟ್ಟ ರೀತಿಯ ಚರಂಡಿ ವ್ಯವಸ್ಥೆ ಆಗಿ ಕುಳಿತಿರ್ತಕ್ಕಂಥದ್ದು. ಹಾಗಾದರೆ 160 ಕೋಟಿ ದುಡ್ಡಿಗೆ ಯಾರು ಜವಾಬ್ದಾರರು ಅನ್ನೋ ದೊಡ್ಡ ಪ್ರಶ್ನೆ ಈಗ ಸಾರ್ವಜನಿಕರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಇಂಗ್ಲೆಂಡ್ನ ಥೇಮ್ಸ್ ನದಿಯ ಕನಸು ರಾಜಧಾನಿ ಬೆಂಗಳೂರಲ್ಲಿ ಹಳ್ಳ ಹಿಡಿದು ನಿಂತಿದ್ದು. ಇದನ್ನು ಇನ್ನಾದರೂ ರೆಡಿ ಮಾಡ್ತಾರಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.